ಏನ್ ಗುರು ಇದು 5ನೇ T20 ಮ್ಯಾಚ್ ಆದ್ರೂ ಆಗುತ್ತಾ ಇಲ್ವಾ, ಇಲ್ಲ ಅಂದ್ರೆ ಇದು ಕೂಡ ಅದೇ ರೀತಿ ಮಳೆ ಅಂದ್ರೆ ಫಾಗ್ ಬಂದು ಸ್ಟಾಪ್ ಆಗ್ಬಿಡುತ್ತಾ ಅಂತ ನೀವೆಲ್ಲ ತುಂಬಾ ಜನ ಅನ್ಕೊಳ್ತಾ ಇರಬಹುದು. ಸ್ಟಾರ್ಟಿಂಗ್ ವೆದರ್ ರಿಪೋರ್ಟ್ ಹೇಳ್ಬಿಡ್ತೀನಿ, ನಿಮ್ಗೆ ಗೊತ್ತಾಗುತ್ತೆ ಮ್ಯಾಚ್ ಆಗುತ್ತಾ ಇಲ್ವಾ ಅಂತ. ಮ್ಯಾಚ್ ನಡೀತಿರೋದು ನರೇಂದ್ರ ಮೋದಿ ಸ್ಟೇಡಿಯಂ ಅಹಮದಾಬಾದ್ ಅಲ್ಲಿ. ಯಾವುದೇ ರೀತಿಯ ಮಳೆ ರಿಸ್ಕ್ ಕೂಡ ಇಲ್ಲ, ಮತ್ತೆ ಟೆಂಪರೇಚರ್ ಕೂಡ ನಾರ್ಮಲ್ ಆಗಿರುತ್ತೆ. ಮ್ಯಾಚ್ ನಡಿಬೇಕಾದ್ರೆ ಈವ್ನಿಂಗ್ ಟೈಮ್ ಅಲ್ಲ, ಸೊ ಯಾವುದೇ ಕಾರಣಕ್ಕೂ ಫಾಗ್ ಆಗ್ಲಿ ಮಳೆ ಆಗ್ಲಿ ಬರುವ ಪ್ರಾಬ್ಲಮ್ ಇಲ್ಲ. 100% ಮ್ಯಾಚ್ ನಡೆಯುತ್ತೆ. ಇವತ್ತಿನ ವಿಡಿಯೋದಲ್ಲಿ ಕೂಡ ಅಷ್ಟೇ ಇಂಡಿಯಾ ಮತ್ತೆ ಸೌತ್ ಆಫ್ರಿಕಾದ 5ನೇ T20 ಮ್ಯಾಚ್ ಕೂಡ ಇರುವಂತದ್ದು. ನೀವೆಲ್ಲ ವೈಟ್ ಮಾಡ್ತಾ ಇರ್ತೀರಾ ಯಾರು ಈ ಒಂದು ಮ್ಯಾಚ್ ಅನ್ನು ಹೊಡಿತಾರೆ, ಪ್ರಿಡಿಕ್ಷನ್ ಯಾವ ತರ ಇದೆ, ಪಿಚ್ ರಿಪೋರ್ಟ್ ಏನು, ಪ್ರೋಬಬಲ್ 11 ಯಾರು ಆಡ್ತಾ ಇದ್ದಾರೆ, ಯಾರು ಔಟ್ ಆಗ್ತಾ ಇದ್ದಾರೆ, ಪ್ರತಿಯೊಂದು ಕೂಡ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಕೂಡ ಮಾಡೋರು. ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಕೊಡಿ ಒಂದು ಲೈಕ್ ಅನ್ನ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಫಾಸ್ಟ್ ಅಪ್ಡೇಟ್ಸ್ ಅನ್ನ ಮುಂದೆ ಕೂಡ ನೋಡ್ತಾ ಇರಬಹುದು. ಯಾವ ಪಿಚ್ ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗ್ಬಿಟ್ಟಿದೆ. ನರೇಂದ್ರ ಮೋದಿ ಸ್ಟೇಡಿಯಂ ಅಹಮದಾಬಾದ್ ಅಲ್ಲಿ ಮ್ಯಾಚ್ ಕೂಡ ನಡ್ತಿರುವಂತದ್ದು. ಒಂದು ಬಿಗ್ ಹಿಟ್ಟಿಂಗ್ ಮ್ಯಾಚ್ ಕೂಡ ಆಗ್ಬಹುದು. ಅಂದ್ರೆ ಈ ಒಂದು ಪಿಚ್ ಅಲ್ಲಿ ಇದುವರೆಗೂ ಯಾವ್ಯಾವ ಮ್ಯಾಚ್ ಆಗಿದೆ ಆಲ್ಮೋಸ್ಟ್ ಎಲ್ಲ ಕೂಡ ಏನಾಗಿದೆ ಅಂದ್ರೆ 170+ ರನ್ನ ಕೂಡ ಹೊಡೆದಿದ್ದಾರೆ. ಅದಾದ್ಮೇಲೆ ಲಾಸ್ಟ್ ನಮ್ಮ RCB ಮತ್ತೆ PBKS ಅಂದ್ರೆ ಪಂಜಾಬ್ ಮ್ಯಾಚ್ ಆಯ್ತಲ್ಲ, ಅದು ಆಗಿದ್ದು ಕೂಡ ಇದೇ ಸ್ಟೇಡಿಯಂ ಅಲ್ಲಿ RCB ಮ್ಯಾಚ್ ಅನ್ನ ಕೂಡ ಹೊಡೆದ್ರು. ನಿಮ್ಗೆ ಕೂಡ ಅದು ಗೊತ್ತು ಅನ್ಸುತ್ತೆ. ಇದೇ ಸ್ಟೇಡಿಯಂ ಅಲ್ಲಿ ಈಗ ಮತ್ತೆ ಇಂಡಿಯಾ ಮತ್ತೆ ಸೌತ್ ಆಫ್ರಿಕಾ ಮ್ಯಾಚ್ ಕೂಡ ಆಗ್ತಿರುವಂತದ್ದು. ಈ ಒಂದು ಪಿಚ್ ಅಲ್ಲಿ ನಾವು ಒಂದು ಒಳ್ಳೆ ಹೈ ಸ್ಕೋರ್ ಅನ್ನ ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ಅದಾದ್ಮೇಲೆ ಇದರಲ್ಲಿ ಫಸ್ಟ್ ಬ್ಯಾಟಿಂಗ್ ಅನ್ನ ಯಾರು ಆಡ್ತಾರೆ ಅವರಿಗೆ ಈ ಒಂದು ಪಿಚ್ ಸ್ವಲ್ಪ ಫೇವರ್ ಕೂಡ ಆಗಿರುತ್ತೆ. ಅದಾದ್ಮೇಲೆ ಬೌಲಿಂಗ್ ಗೆ ಬಂದ್ವಿ ಅಂದ್ರೆ ಪೇಸರ್ಸ್ ಮತ್ತೆ ಸ್ಪಿನ್ನರ್ಸ್ ಗೆ ಈ ಒಂದು ಪಿಚ್ ಈಕ್ವಲ್ ಆಗಿ ಕೂಡ ಇದೆ. ಅದಾದ್ಮೇಲೆ ಒಂದು 7 ರಿಂದ 15 ಓವರ್ ತನಕ ಸ್ಪಿನ್ನರ್ಸ್ ಗೆ ಸ್ವಲ್ಪ ಹೆಲ್ಪ್ ಕೂಡ ಆಗುವಂತದ್ದು. ಮತ್ತೆ ಈ ಒಂದು ಪಿಚ್ ಅಲ್ಲಿ ಯಾರು ಫಸ್ಟ್ ಬ್ಯಾಟಿಂಗ್ ಅನ್ನ ಮಾಡಿದರೆ ಆಲ್ಮೋಸ್ಟ್ ಇವರು ವಿನ್ ಕೂಡ ಆಗಿದ್ದಾರೆ, ಮತ್ತೆ ಜಾಸ್ತಿ ಸ್ಕೋರ್ ಅನ್ನ ಕೂಡ ಮಾಡಿದ್ದಾರೆ. ಸೊ ನೋಡೋಣ ಈ ಒಂದು ಮ್ಯಾಚ್ ಅಲ್ಲಿ ಕೂಡ ಅಷ್ಟೇ ಯಾರು ಟಾಸ್ ಅನ್ನ ಹೊಡಿತಾರೆ, ಯಾರು ಬ್ಯಾಟಿಂಗ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ತಾರೋ, ಬೌಲಿಂಗ್ ನ ಸೆಲೆಕ್ಟ್ ಮಾಡ್ಕೊಳ್ತಾರೋ ನೋಡೋಣ. ಬಟ್ ಇದುವರೆಗೂ ಯಾವ ಒಂದು ಮ್ಯಾಚ್ ಆಗಿದೆ ಅಂದ್ರೆ ಲಾಸ್ಟ್ IPL ಮ್ಯಾಚಸ್ ನ ತೆಗೆದು ನೋಡಿದ್ವಿ ಅಂದ್ರೆ ಫಸ್ಟ್ ಬ್ಯಾಟಿಂಗ್ ಮಾಡಿರೋ ಒಂದು ಬಿಗ್ ಹಿಟರ್ಸ್ ಕೂಡ ಆಗಿದ್ರೆ, ಜೊತೆಗೆ ಅವರು ವಿನ್ ಕೂಡ ಆಗಿದ್ದಾರೆ. ಇನ್ನ ಪ್ರೋಬಬಲ್ 11 ಕಡೆ ಬರೋದ್ರೆ ಏನು ಚೇಂಜಸ್ ಕೂಡ ಇರಲ್ಲ. ಒಂದು ನ್ಯೂಸ್ ಕೂಡ ಬರ್ತಾ ಇದೆ, ಇವರು ಶುಭಮ್ ಗಿಲ್ ಸ್ವಲ್ಪ ಇಂಜುರಿ ಕೂಡ ಆಗಿದ್ರಲ್ಲ, ಅವ್ರನ್ನ ರಿಪ್ಲೇಸ್ ಮಾಡಕ್ಕೆ ಸಂಜು ಸ್ಯಾಮ್ಸನ್ ಬರ್ಬೋದು ಅಂತ ಕೆಲವೊಂದು ರಿಪೋರ್ಟ್ ಕೂಡ ಹೇಳ್ತದೆ. ಬಟ್ ಇದು ಕನ್ಫರ್ಮ್ ಇಲ್ಲ ಹೇಗೆ ಅಂತ, ಬಟ್ ಬರ್ಬೋದು ಅನ್ಸುತ್ತೆ. ಏನಕ್ಕಂದ್ರೆ ಇಂಜುರಿ ಆಗಿದೆ ಅಂದ್ರೆ ಯಾವುದೇ ಕಾರಣಕ್ಕೂ ಆಟ ಆಡಕ್ಕೆ ಬರೋದಿಲ್ಲ, ಹಾಗಾಗಿ ಅವ್ರನ್ನ ರಿಪ್ಲೇಸ್ ಮಾಡಿ ಸಂಜು ಸ್ಯಾಮ್ಸನ್ ಅಲ್ಲಿಗೆ ಬರ್ಬೋದು. ಅದು ಬಿಟ್ಟರೆ ಸೇಮ್ ಟೀಮ್ ಇಲ್ಲಿ ಕಂಟಿನ್ಯೂ ಕೂಡ ಆಗುತ್ತೆ. ಅದಾದ್ಮೇಲೆ ಸೌತ್ ಆಫ್ರಿಕಾ ಟೀಮ್ ಕೂಡ ಅಷ್ಟೇ ಏನು ಚೇಂಜಸ್ ಕೂಡ ಇರೋದಿಲ್ಲ. ಲಾಸ್ಟ್ ಏನೊಂದು ಅಂದ್ರೆ ಯಾವಾಗ 3ನೇ T20 ಮ್ಯಾಚ್ ಆಯ್ತಲ್ಲ, ಅವಾಗ ಏನೊಂದು ಪ್ರೊಬಬಲ್ 11 ಇತ್ತು, ಆದ್ರೆ ಪ್ಲೇಯಿಂಗ್ 11 ಇತ್ತು, ಅದೇ ಟೀಮ್ ಅನ್ನು ಅವರು ಕಂಟಿನ್ಯೂ ಮಾಡ್ಕೊಳ್ತಾರೆ ಇಲ್ಲಿಂದ. ಇನ್ನ ಈ ಒಂದು ಪಿಚ್ ಅಲ್ಲಿ ಯಾವ ಪ್ಲೇಯರ್ ನ ಸ್ಟಾಟ್ಸ್ ತುಂಬಾ ಚೆನ್ನಾಗಿದೆ ಅಂತ ನೋಡಕ್ ಹೋದ್ವಿ ಅಂದ್ರೆ ಇಂಡಿಯನ್ ಟೀಮ್ ಅಲ್ಲಿ ತಿಲಕ್ ವರ್ಮನ ಒಂದು ರೆಕಾರ್ಡ್ಸ್ ತುಂಬಾ ಚೆನ್ನಾಗಿದೆ ಈ ಒಂದು ಪಿಚ್ ಅಲ್ಲಿ. ಅದಾದ್ಮೇಲೆ ಸೂರ್ಯಕುಮಾರ್ ಯಾದವ್ ಕೂಡ ಅಷ್ಟೇ, ಅವ್ರದ್ದು ರೆಕಾರ್ಡ್ಸ್ ತುಂಬಾ ಚೆನ್ನಾಗಿದೆ. ಅದಾದ್ಮೇಲೆ ಹರ್ಷದೀಪ್ ಸಿಂಗ್ ಕೂಡ ಅಷ್ಟೇ. ಈ ಒಂದು ಪಿಚ್ ಪೇಸರ್ಸ್ ಸ್ವಲ್ಪ ಹೆಲ್ಪ್ ಆಗಿರೋದ್ರಿಂದ ಅವ್ರಿಗೆ ಕೂಡ ಕೆಲವೊಂದು ವಿಕೆಟ್ ಬೀಳ್ಬೋದು. ಅದಾದ್ಮೇಲೆ ಇನ್ನ ಸೌತ್ ಆಫ್ರಿಕಾದ ಕೀ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ಇಲ್ಲಿ ಆಡನ್ ಮಕ್ರಮ್ ಆಗಿರ್ಬೋದು, ಅವ್ರದ್ದು ಕೂಡ ರೆಕಾರ್ಡ್ಸ್ ತುಂಬಾ ಚೆನ್ನಾಗಿದೆ. ಅದಾದ್ಮೇಲೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಗೆ ಬಂದ್ವಿ ಅಂದ್ರೆ ಮಾರ್ಕೋ ಜೆನ್ಸನ್ ಆಗಿರ್ಬೋದು, ಲುಂಗಿ ಎನ್ಗಿಡಿ ಆಗಿರ್ಬೋದು. ಮಾರ್ಕೋ ಜೆನ್ಸನ್ ಇನ್ನೊಂದು ಟೀಮ್ ಅಲ್ಲಿ ಇದ್ದಾರೆ, ಬಟ್ ಇವರಿಬ್ಬರಿಗೆ ಆಪ್ಷನ್ ಸಿಕ್ತು ಅಂದ್ರೆ ಇವರು ಕೂಡ ಇಲ್ಲಿ ಒಳ್ಳೆ ಬೌಲಿಂಗ್ ಪ್ರದರ್ಶನ ತೋರಿಸಬಹುದು. ಈ ಒಂದು ಮ್ಯಾಚ್ ಅನ್ನ ಯಾರು ವಿನ್ ಆಗ್ತಾರ ಅಂತ ನಾನು ಪ್ರೆಡಿಕ್ಟ್ ಮಾಡಲ್ಲ, ನೀವೇ ಪ್ರೆಡಿಕ್ಟ್ ಮಾಡಿ ಕಾಮೆಂಟ್ ಅಲ್ಲಿ ತಿಳಿಸ್ಬಿಡಿ. ಅದಾದ್ಮೇಲೆ ಇವತ್ತಿನ ಗಿವ್ ಅವೇ ಪ್ರಶ್ನೆ ಏನಂದ್ರೆ ತಿಲಕ್ ವರ್ಮಾ ಎಷ್ಟು ರನ್ ಹೊಡಿಬಹುದು ಅಂತ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ತಿಳಿಸಿ. ನೀವು ಕಮೆಂಟ್ ಮಾಡಿದ್ದು ಸರಿಯಾಗಿತ್ತು ಅಂದ್ರೆ 500 ಪ್ರೈಸ್ ಅನ್ನ ವಿನ್ ಆಗಬಹುದು. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಕೊಡಿ ಒಂದು ಲೈಕ್ ಅನ್ನ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ವಂದೇ ಮಾತರಂ.